ಮುಂದೆ ನೋಡಿ ಮಾತಾಡಿ. ಮಲ್ಲೇಶ್ವರ ಮತ್ತು ಕಾಳಂಕೊಪ್ಪರಿಗೆ ಹೊಂದಿಕೊಂಡಿರ ಅಂದರೆ ಸುಮಾರು UGD ಬಂತಲ್ಲ ಅರ್ಚಕರಾಗಿ ಅವತ್ತಿಂದ 24ನೇ ಇಸ್ವಿವರೆಗೂ UGD ಸಮಸ್ಯೆಯಿಂದ ಯಾರೂ ಬಗೆಹರಿಸಕ್ಕಾಗಿಲ್ಲ. ನಾನು ಸುಮಾರು ಸಲ ತಹಸೀಲ್ದಾರ್ ಕ್ಲಿಯರ್ ಆಗಿಲ್ಲ. ಅದು ವಾಸ ಮಾಡೋರಿಗೆ ಸಾಂಕ್ರಾಮಿಕ ರೋಗ ಬರೋ ಇದೆ. ದಯವಿಟ್ಟು ಆ ಕಡೆ ಗಮನ ಹರಿಸಿ ಆದಷ್ಟು ಬೇಗ UGD ಮಾಡಿಸ್ಕೊಡ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ. ಇದು ನಾವು ಮನವಿ ಕೊಡ್ತಾ ಇದ್ದೀವಿ. ಇದು ಮೊದಲನೇ, ಇದು 2ನೇ ಬಾರಿ ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಗ್ಯಾರಂಟಿ. ಅದಕ್ಕೆ ನಾವು ಶೀಘ್ರವಾಗಿ UGD ಒಳಚರಂಡಿ ಇಲಾಖೆಯನ್ನು ಕರೆಸಿ ಪರಿಹಾರ ಮಾಡಿಸ್ಕೊಡಿ ಅಂತೇಳಿ ನಾವು ಮನವಿ ಮಾಡ್ತೀವಿ ಸರ್. ಮತ್ತೆ ಅಲ್ಲಿ ಇದನ್ನ ನಾವು ಸ್ಥಳೀಯರು, ಅಲ್ಲಿ ನಗರವಾಸಿಗಳು, ಅಲ್ಲಿಯ ವಾರ್ಡಿನ ವಾಸಿಗಳು ಕೇಳುವಂಥದ್ದೇನಿಲ್ಲ. ಮೋದಿಯವರು 2014ರಲ್ಲಿ ಬಂದ ಕೂಡಲೇ ಅವರು ಪ್ರಥಮ ಕಾರ್ಯ ಸ್ವಚ್ಛತೆಗೋಸ್ಕರ 100 ಕೋಟಿ ರೂಪಾಯಿಗಳನ್ನ ವ್ಯಯಿಸ್ತಾ ಇದ್ದಾರೆ. ಆದರೂ ಕೂಡ ಅಷ್ಟೆಲ್ಲ ದುಡ್ಡು ಬಂದರೂ ಕೂಡ ಇಂತಹ ಒಂದು ಸಮಸ್ಯೆ ಉದ್ಭವಕ್ಕೆ ಯಾರು ಕಾರಣ, ಯಾಕೆ ಕಾರಣ? ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಬರೀ ಆಫೀಸಲ್ಲಿ ಕೂತ್ಕೊಂಡು ಮಾಡಿಬಿಟ್ರಾಗಿಲ್ಲ. ಅಲ್ಲಿ ಸ್ಥಳದಲ್ಲಿ ಹೋಗಿ ಮನವಿ ಬರೋದಕ್ಕಿಂತ ಪೂರ್ವದಲ್ಲೇ ಅವರು ನೋಡಿ ಅದನ್ನು ಸರಿಪಡಿಸ್ತಕ್ಕಂಥದ್ದು ಅವರ ಕರ್ತವ್ಯ. ಆದರೂ ಕೂಡ ಇಂಥ ನಿರ್ಲಕ್ಷ್ಯ, ದಿವ್ಯ ನಿರ್ಲಕ್ಷ್ಯತೆ ಏನನ್ಬೇಕು ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಇಷ್ಟೊಂದು ಮನವಿ ಕೊಟ್ಟಿದ್ದೀವಿ, ಇಷ್ಟೆಲ್ಲ ಆಗ್ರಹಿಸಿದ್ರು ಕೂಡ ನೀವು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ನಾವು ಕಠೋರ ನಿರ್ಧಾರಗಳನ್ನು ತಗೋಬೇಕಾಗುತ್ತೆ. ದಯಮಾಡಿ ಅದಕ್ಕೆ ಅವಕಾಶ ಕೊಟ್ಟರೆ ತಾವು ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಶೀಘ್ರವಾಗಿ ಮಾಡಿಕೊಡ್ಬೇಕು, ಸರಿಪಡಿಸ್ಕೊಡ್ಬೇಕು, UGD ವ್ಯವಸ್ಥೆಯನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ 10 ಮತ್ತು 9ನೇ ವಾರ್ಡ್ ಪರವಾಗಿ ತಮ್ಮಲ್ಲಿ ಕೋರಿಕೆಯನ್ನು ಕೊಡ್ತಾ ಇದ್ದೀವಿ. ಅಲ್ಲಿ ಮಾತಾಡ್ಬಿಡಿ ಅಂತ ಮಾತಾಡಿ. ಅಲ್ಲಿ ಪರ್ಟಿಕ್ಯುಲರ್ ಆಗಿ ಮನೆಯವ್ರು ಕೂಡ ಬಂದು ರಿಕ್ವೆಸ್ಟ್ ಮಾಡಿದ್ವಿ. ಅವ್ರು ಇನ್ಸ್ಪೆಕ್ಷನಿಗೂ ಬಂದಿದ್ರು. ಅವ್ರು ಹೇಳ್ತಾ ಇರೋದು ಏನಂದರೆ, ಇದೊಂದಕ್ಕೋಸ್ಕರ ನಾವು 1.5 ಕೋಟಿ ಖರ್ಚು ಮಾಡಲ್ಲ ಅಂತ ಹೇಳಿದ್ರು. 1.5 ಕೋಟಿ ಖರ್ಚು ಮಾಡಲ್ಲ ಅಂದರೆ ಎಷ್ಟು ಜನ ಪ್ರಾಣ ಹೋಗುತ್ತಲ್ಲಿ? ಮಕ್ಕಳಿದ್ದಾರೆ, ವಯಸ್ಸಾದವರಿದ್ದಾರೆ. ಇಡೀ ಒಂದು ಬೀದಿದು ನೀರು ಬಂದು ಒಂದು ಮನೆ ಮುಂದೆ ನಿಂತರೆ ಅದು ಮಾಮೂಲಿ ಬಾತ್ರೂಮ್ ನೀರಲ್ಲ, ಬರ್ತಾರೋದು UGD ನೀರು. UGD ಕನೆಕ್ಷನೇ ಇರಲಿಲ್ಲ ಅಂದರೆ ನಾವು ಅಟ್ಲೀಸ್ಟ್ ಪಿಟ್ರೋಲಿಗೆ ಕೊಡ್ತಾ ಇರ್ತೀವಿ ಫಸ್ಟು, ಆಯಿತಾ? ಪಿಟ್ರೋಲಿಗೆ ಕನೆಕ್ಷನ್ ಇದ್ದರೆ ಈ ಥರ ಮನೆ ಮುಂದೆ ವಾಸ ಮಾಡ್ತಿರೋ ಮನೆ ಮುಂದೆ ಇದ್ದರೆ, ಸಪೋಸ್ ನಿಮ್ಮ ಮನೆಗಳ ಮುಂದೆ ಇದ್ದರೆ ಏನಾಗುತ್ತೆ ಅಲ್ವಾ? ಅದೇ ಸಪೋಸ್ MLA ಮನೆ ಮುಂದೆ ಇದ್ದಿದ್ರೆ ಏನಾಗ್ತಿತ್ತು? ಅವ್ರು ಮಾಡಿಸ್ತಿದ್ರು ತಾನೆ. ಅದೇ ಥರ ನಮ್ಮನೆ ಅವ್ರವ್ರು ಓಟ್ ಹಾಕೋರು ಮಾತ್ರ ಬಂದು ನೋಡ್ಕೊಂಡು ಹೋಗ್ತಾರೆ, ಮಾಡಿಸ್ಬಿಡು ಅಂತ ಹೇಳ್ತಾರೆ. ನಾವು ಇದನ್ನ ಹೆಚ್ಚು ಕಡಿಮೆ 5-6 ವರ್ಷದಿಂದ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಸರ್. ಇನ್ನೂ ಅವ್ರು ಕಾನ್ಸಂಟ್ರೇಟೇ ಮಾಡಿಲ್ಲ ಆ ಕಡೆ. ಅದು ಪ್ರಾಬ್ಲಮ್. ಅದೆಲ್ಲ ಮಕ್ಕಳು ಚಿಕ್ಕ ಮಕ್ಕಳಿದ್ದಾರೆ, ಹೆಂಗೆ ಕೊಡೋದು ಸರ್? ಅವಕಾಶ ಕೊಡ್ತೇವೆ ಸರ್. ಏನು ಇಲ್ಲಿ ಡಂಪ್ ಆಗ್ತಾರಂತ ಗಾರ್ಬೇಜ್ ಇದೆ. ಸೊ ನಿಮ್ಮ ಕಾನೂನು ಪ್ರಕಾರ ಡ್ಯೂಟಿ ರಿಕ್ವೆಸ್ಟ್ ಮಾಡಬೇಕು ಅನ್ನೋದು ಯಾವುದೇ ರೀತಿಯಾದಂತಹ ಇದಿಲ್ಲ. ನೀವೇ ಸ್ವಪ್ರಯುಕ್ತವಾಗಿ ಇನಿಷಿಯೇಟ್ ಮಾಡಿ ಆ ಜಾಗವನ್ನು ಕ್ಲೀನ್ ಮಾಡುವಂಥ ಜವಾಬ್ದಾರಿ ನಿಮ್ದಾಗಿರ್ತದೆ. ಬಟ್ ಇಲ್ಲಿ ನಾವು ಈಗ ಬಹುಮುಖ್ಯವಾಗಿ ಕೇಳಬೇಕಾಗಿರೋದು ಏನಂದರೆ, ಒಂದು ಕಡೆ ಕೆರೆ ಇದೆ, ಇನ್ನೊಂದು ಕಡೆ ಜಸ್ಟ್ ಒಂದು ರೋಡ್ ಪಕ್ಕದಲ್ಲೂ ಇಷ್ಟೊಂದು ಗಾರ್ಬೇಜ್ ನಿಂತಿದೆ. ಒಂದು ವೇಳೆ ಏನಾದರೂ ಎಸ್ಪೆಷಲ್ ಇದು ಗಾರ್ಬೇಜ್ ಏನಾದರೂ ಕೆರೆ ಬಂತು ಅಂತಂದರೆ ಕೆರೆ ಇನ್ಫೆಕ್ಷನ್ ಕೂಡ ಆಗುತ್ತೆ. ಒಂದು ಮತ್ತು ಇಷ್ಟು ಗಲೀಜಿರೋದ್ರಿಂದ ಅಲ್ಲಿ ಯಾವುದೇ ಎಲ್ಲ ಸಾಂಕ್ರಾಮಿಕ ರೋಗಗಳು ಏನು ಹರಡೋದಕ್ಕೆ ಬೇಕಾಗಿರೋ ಎಲ್ಲ ರೀತಿ ವ್ಯವಸ್ಥೆ ಇದೆ. ದಯಮಾಡಿ ಅದನ್ನು ಏನು ನಾವೀಗ ಮನವಿ ಕೊಡ್ತಿದ್ವಿ, ಇದನ್ನು ಕನ್ಸಿಡರ್ ಮಾಡಿ 15 ಡೇಸ್ ಒಳಗೆ ಅದಕ್ಕೊಂದು ಆ್ಯಕ್ಷನ್ ಏನಾದರೂ ತಗೊಳ್ಳಿ. ಅದರ್ವೈಸ್ ನಾವು ಮುಂದಿನ ಕಾನೂನು ಮೀನಾಕ್ಷಿ ಮಾತಾಡಿ. ಮೀನಾಕ್ಷಿ ಜೋರಾಗಿ ಮಾತಾಡಿ. ಸರ್, ಇಲ್ಲಿ ಮೊದಲನೇ ಟೈಮು ಎಲ್ಲರೂ ಪ್ರತಿಯೊಬ್ಬರು ಬಂದ್ಬಿಟ್ಟು ಮನವಿ ಕೊಟ್ಟೋಗಿದ್ದಾರೆ ಸರ್. ಮನವಿ ಕೊಟ್ಟರು ಕೂಡ 9 ವರ್ಷ ಆಗಿದೆ. 9 ವರ್ಷ ಆದರೂ ಕೂಡ ಇವತ್ತು ಬಂದು ಯಾರೂ ನೋಡ್ತಾ ಇಲ್ಲ ಆ ಜಾಗದಲ್ಲಿ. ಇಲ್ಲಿ ನಮ್ಮ ಸ್ಥಳೀಯ ಜನಗಳು ಏನು ಹೇಳ್ತಾರೆ ಅಂತಂದರೆ, ಆ ಪ್ಲೇಸಲ್ಲಿ ಸರ್ ನಿನ್ನೆ ನಾವು ರಾತ್ರಿ ಹೋದಾಗ ಅಲ್ಲಿ ಹೋಗೋಕ್ಕೆ ಆಗ್ತಿಲ್ಲ, ಅಟ್ಲೀಸ್ಟ್ ಹೋಗೋಕ್ಕಾಗ್ತಿಲ್ಲ. ಅಲ್ಲಿರೋ ಮನೆಯವರ ಪರಿಸ್ಥಿತಿ ಏನಾಗಿದೆ ಅಂತ ತಿಳ್ಕೊಳ್ಳೋಷ್ಟು ನಮ್ಮಲ್ಲಿ ನಗರಸಭೆಯಲ್ಲಿ ಯಾರೂ ಯೋಚನೆ ಮಾಡ್ತಾ ಇಲ್ಲ. ದಯಮಾಡಿ ಸರ್, ಇದನ್ನು ಎಷ್ಟು ದಿನಕ್ಕೆ ಮಾಡಿಕೊಡ್ತೀರಾ ಸರ್? ಇದು ನಮಗೆ ಎಷ್ಟು ದಿನಕ್ಕೆ ಮಾಡಿಕೊಡ್ತೀರಾ? ನೀವು
ಕಾಲಾವಕಾಶ ಹೇಳಿ ಸರ್, ದಯಮಾಡಿ ಹೇಳಿ. ನಾನು ಪಟ್ಟಿ ಸೂಚನೆ ಮಾಡ್ತೀನಿ. ಅಕಸ್ಮಾತ್ ಈ ಕಾಲಾವಕಾಶದಲ್ಲಿ ಏನಾರು ಆಗಲಿಲ್ಲ ಅಂತಂದರೆ ಮುಂದಿನ ದಿವಸಗಳಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ದಯಮಾಡಿ ನೀವು ಮಾಡಬೇಕು. ಸರ್ ಅಲ್ಲಿ ಆ ರೋಡಲ್ಲಿ ಪಾಸ್ ಆಗೋದೇ ಕಷ್ಟ ಅಂತದ್ದು ಈಗಾಗಲೇ ಮಲ್ಲೇಶ್ವರಂ ನಗರದಲ್ಲಿ ಏನು ಯುಜಿಡಿ ಬ್ಲಾಕ್ ಆಗಿದೆ ಆ ವಿಚಾರ ನಮಗೆ ಗಮನಕ್ಕೆ ಬಂದಿದೆ. ನಾನು ಮಾಜಿ ನಗರಸಭಾ ಸದಸ್ಯರಾದ ಈಶ್ವರ ಅವರು ಆ ಸ್ಪಾಟ್ಗೆ 2 ಸಲ ಹೋಗಿ ಬಂದಿದ್ದೀವಿ, ವಿಸಿಟ್ ಮಾಡಿದ್ದೀವಿ. ಮತ್ತು ಏನು ನಮ್ಮ ವ್ಯಾಪ್ತಿಲಿ ಏನು ಕೆಲಸ ಮಾಡ್ತಾ ಇದ್ದಾರೆ KWS ಅವರು ಅವ್ರನ್ನೂ ಸಹ ಆ ಇಂಜಿನಿಯರ್ ಸಮೇತ ಸ್ಪಾಟಿಗೆ ಕರ್ಕೊಂಡೋಗಿ ಅದಕ್ಕೆ ಆದಷ್ಟು ಬೇಗ ಕ್ರಮ ತಗೋಬೇಕು ಅಂತ ಒಂದು ಕಾರ್ಯಾಚರಣೆ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಏನಂದರೆ ಅದು ಖಾಸಗಿ ಜಾಗ ಬರ್ತಾ ಇದೆ. ಆ ಖಾಸಗಿ ಜಾಗದೊಳಗೆ ಲೈನ್ ಹಾಕ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಆ ಲ್ಯಾಂಡ್ನ ನಾವು ಏನು ಪರ್ಚೇಸ್ ಮಾಡೋದು ಇಲ್ಲಾಂದರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕು, ಆ ಕ್ರಮಗಳನ್ನ ತಗೋಬೇಕು. ಆ ಕ್ರಮಗಳ ತಗೊಳ್ಳೋಕ್ಕೆ ಏನಂದರೆ ಅದು ಸ್ವಲ್ಪ ಟೈಮ್ ರಿಕ್ವೈರ್ಮೆಂಟ್ ಇದೆ. ಏನು ಆದಷ್ಟು ಜಲ್ದಿ ಈ ಕೆಲಸನ ನಾವು ಮಾಡಿಕೊಡ್ತೀವಿ. ನಾವು ಆಲ್ರೆಡಿ ಆ ಸ್ಪಾಟ್ಗೆ ಹೋಗಿ ಬಂದಿರೋದ್ರಿಂದ ಈ ಸಮಸ್ಯೆ ನಮಗೆ ಗೊತ್ತಿದೆ. ಜಲ್ದಿ ಮಾಡ್ಕೊಡ್ತೀವಿ. ಎಷ್ಟು ದಿನ ಆಗುತ್ತೆ ಸರ್? ಟೈಮ್ ಲಿಮಿಟು ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಒಂದು ನಿಮಿಷ ನಾನು ಹೇಳ್ತೀನಿ. 7 ವರ್ಷ ಇದು ಆಗಿದ್ದ ಕೆಲಸನ ನಾನು ಒಂದು 6 ತಿಂಗಳು ಮಾಡ್ಕೊಡ್ತೀನಿ, 3 ತಿಂಗಳು ಮಾಡ್ಕೊಡ್ತೀನಿ ಅಂತ ಈ ಟೈಮ್ ಲಿಮಿಟ್ ಕೊಡೋಕ್ಕಾಗಲ್ಲ. ನಾನು ಆ್ಯಕ್ಚುಲಿ ಈಶ್ವರ ಅವರು ನಾನು 2 ಸಲ ಆ ಸ್ಪಾಟಿಗೆ ಹೋಗಿ ಬಂದಿದ್ದೀವಿ. KWS DP ಇಂಜಿನಿಯರ್ನೂ ಕರ್ಕೊಂಡು ಹೋಗಿದ್ದೀವಿ. ಯಾಕೆಂದರೆ ಈ ಸಮಸ್ಯೆನ ಪರಿಹಾರ ಮಾಡಲೇಬೇಕು ಅನ್ನೋ ಉದ್ದೇಶ ನಮಗೂ ಇದೆ. ಯಾಕೆಂದರೆ ಅಲ್ಲಿ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ನಮ್ಗೆ ಆಗಿದೆ. ಸೊ ಹಂಗಾಗಿ ನಾವು ಆದಷ್ಟು ಅದೇನಂದರೆ ಪ್ರೈವೇಟ್ ಲ್ಯಾಂಡ್ ಇಲ್ಲ ಅಂದರೆ ನಾವು ಇಷ್ಟೊತ್ತಿಗೆ ಲೈನ್ ಮಾಡಿಬಿಡ್ತೀವಿ. ಪ್ರೈವೇಟ್ ಲ್ಯಾಂಡ್ ಇದೆ, ಲೈನು ಹಾಕೋಕ್ಕೆ ಅವ್ರು ಬಿಡಲ್ಲ. ಪ್ರೈವೇಟ್ ಲ್ಯಾಂಡ್ ಯಾರು ಹಾಕೋಕ್ಕೆ ಬಿಡಲ್ಲ. ಸೊ ಹಂಗಾಗಿ ತೊಂದರೆ ಆಗ್ತಾ ಇದೆ. ಲ್ಯಾಂಡ್ ಅಕ್ವಿಸಿಷನ್ ಪ್ರೋಸೆಸ್ ಆಗಬೇಕು. ಆ ಕೆಲಸ ಆಗುತ್ತೆ, ಜಲ್ದಿ ಮಾಡಿಸ್ಕೊಡ್ತೀವಿ. ಈಗ ಏನಾದ್ರು ಕಮಿಷನರ್ ಹೇಳ್ದಂಗೆ ಅವರು ಟೈಮ್ ತಗೊಂತಿದ್ದೀವಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಜನಗಳಿಗೆ ಹೋಗಿ ಏನಿದೆ ಅಂದ್ರೆ ಏನಾಗಿದೆ ಅಂದ್ರೆ ಯುಜಿಡಿ ಬ್ಲಾಕ್ ಆಗುತ್ತೆ ಸರ್. ಬ್ಲಾಕ್ ಆದಾಗ ಇವು ಬಿಟ್ಟಿದೆ, ಬಿಟ್ಟಲ್ಲಿ ಯುಜಿಡಿ ಬ್ಲಾಕ್ ಆದಾಗ ತೆಗಿಯೋಕ್ಕೆ ಜನ ಇಲ್ಲ. ಆ ಪರಿಸ್ಥಿತಿ ಇವತ್ತು ನಮ್ಮ ಸಿಗಲಿದೆ. ಮಲ್ಲೇಶ್ವರ ನಗರದಲ್ಲಿ ಅವ್ರು ಹೆಚ್ಚು ಕಡಿಮೆ 4 ದಿವಸ ತೆಗೆಸಿದ್ದಾರೆ ಸರ್. ಮೊನ್ನೆ ನಾವು ಗಾಡಿಗೆಲ್ಲ ತರಿಸಿದ್ವಿ. ಪ್ರತಿ ದಿವಸನೂ ಇಲ್ಲ ಸರ್, ಪ್ರತಿ ದಿವಸ ಲೈನ್ ಆಗ್ದಲೇ ನಮ್ಮ ಲೈನಿಗೆ ಕೊಟ್ಟಿರೋದು ಮೊದಲನೇ ತಪ್ಪಾಗಿದೆ. ಯಾಕೆ ನಾವು ಒಬ್ಬರ ಮುನ್ಸಿಪಾಲ್ಟಿ ಅವ್ರು ಒಬ್ಬರದೇ ತಪ್ಪಲ್ಲ, ಸಾರ್ವಜನಿಕರು ತಪ್ಪಿದೆ ಇದರಲ್ಲಿ. ಯಾಕೆಂದರೆ ನಮ್ಮ ಲೈನ್ ಥ್ರೂ ಆಗ್ದಲೇ ಅವರು ಜನಗಳು ಆ ಲೈನಿಗೆ ಕೊಟ್ಟಿರೋದು ತಪ್ಪಾಗಿದೆ. ಸೊ ಒಂದು ನಿಮಿಷ ಅಮ್ಮ, ತಪ್ಪಾಗಿದೆ ಅಂದ್ಬಿಟ್ಟು ನಾವು ನಿಮಗೆ ಬ್ಲೇಮ್ ಮಾಡ್ತಾ ಇಲ್ಲ, ಆಯಿತಾ? ನಾವು ನಿಮಗೆ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದು ಫುಲ್ಲು ಔಟ್ಲೆಟ್ ಕಂಪ್ಲೀಟ್ ಆಗಿಲ್ಲ ಅಮ್ಮ ಆ ರೋಡಲ್ಲಿ. ಆದರೂ ಏನಾಗಿದೆ ಅಂದರೆ ನಿಮ್ಮ ಜನಗಳಿಗೆ ಅನುಕೂಲ ಆಗೋಂಥ ಉದ್ದೇಶಕ್ಕೆ ನಾವು ಹಾಕ್ಕೊಂಡಿದ್ದೀವಿ. ಸೊ ಹಂಗಾಗಿ ಒಂದು ಕಡೆ ಓವರ್ಫ್ಲೋ ಆಗ್ತಾ ಇದೆ. ಅದನ್ನ ನಾವು ಕರೆಕ್ಟ್ ಮಾಡಬೇಕು, ಮಾಡ್ತೀವಮ್ಮ. ಅಮ್ಮ ಅದನ್ನ ಎಲ್ಲಿ ಕಳಿಸ್ತೀರಾ ಹೇಳಿ, ನೀವು ಹೇಳಿ. ನೀವು ಕೊಡ್ತೀನಿ ನಾನು ಒಂದು ನಿಮಿಷ. ಹಂಗೆಲ್ಲ ಆಗಲ್ಲಮ್ಮ, ಅಷ್ಟು ಕೆಳಗೆ ಇದಾಗಿ ಅದನ್ನೆಂತ ಮ್ಯಾನರ್ ಕ್ಲಿಯರ್ ಆಗಿ ಅಲ್ಲಿ ಬಂದು ಹೋಗ್ತಾ ಇರೋದು, ಆಯ್ತಾ? ಮ್ಯಾನರ್ಲಿಂದನೇ ಹೋಗ್ತಾ ಇರೋದು. ಮೇಡಮ್ ಏನು ಗೊತ್ತಾ, ನಾವು ಔಟ್ಲೆಟ್ ಮಾಡಿದ್ರೆ ನಿಮ್ಮ ಮನೆ ಕಲೆಕ್ಷನ್ ಅಲ್ಲಿ ಕೊಟ್ಟಿದ್ದೀರಿ. ಒಬ್ಬರೇ ಅಂದರೆ ನೀವು ಬಗ್ಗೆ ಮಾತಾಡ್ತಾ ಇಲ್ಲ, ನಿಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಹೇಳ್ತಿರೋದು ಎಲ್ಲ ಸಾರ್ವಜನಿಕರ ಪರವಾಗಿ ಮಾತಾಡ್ತಾ ಇದ್ದೀನಿ. ನಾನು ಬಂದಿರೋ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಿದ್ದೀನಿ, ಆಯಿತಾ? ಏನಾಗಿದೆ, ನಾವು ಇನ್ನೂ ಔಟ್ಲೈನೇ ಕೊಟ್ಟಿಲ್ಲ. ನಾವು ಲೈನ್ ಹಾಕಿದ ತಕ್ಷಣ ನಾವೇನು ಮಾಡಿದ್ವಿ, ಜನಗಳು ನಾವು ನಮ್ಮನೆಲ್ಲ ಅಥವಾ ನಾವು ಬಿಟ್ಬೇಡ ಲೈನ್ ಹಾಕ್ಬಿಟ್ಟು ಮುನ್ಸಿಪಾಲ್ಟಿ ಲೈನ್ ಕೊಟ್ಬಿಡೋಣ ಅಂತ ನಾವೆಲ್ಲರೂ ಅದನ್ನೇ ಮಾಡ್ಕೊಂಡ್ವಿ. ಆದರೆ ಔಟ್ಲೆಟ್ ಆಗ್ತಾ ಇಲ್ವ ಅಂತ ನಾವು ಯಾರು ನೋಡಲಿಲ್ಲ. ನಾವು ಮಾಡಿರಲಿಲ್ಲ ಸರ್, ಬಂದು ಹೇಳಿ ಕಲೆಕ್ಷನ್ ಕೊಡಕ್ಕೆ ನಿಮಗೆ ಸುಮಾರು ವರ್ಷಗಳೇ ಬೇಕಾಗ್ಬೋದು. ಅಟ್ಲೀಸ್ಟ್ ಸುಮಾರು ವರ್ಷಗಳು ನೀವು ಹತ್ತಿರ ಕೆಲವು ಮುಖಂಡರ ಜೊತೆ ಸಾರ್ವಜನಿಕರು ಬಂದು ನಮಗೆ UGD ಪ್ರಾಬ್ಲಮ್ ಇದೆ ಅಂತ ಒಂದು ಮನವಿ ಕೊಟ್ಟರು. ಆ ಮನವಿ ಸ್ವೀಕಾರ ಮಾಡಿದ ತಕ್ಷಣವೇ ಸಂಬಂಧಪಟ್ಟ ಆ ಜಾಗದ ಓನರ್ಗಳು, ಒಬ್ಬ ಮಾಜಿ GJD ಗ್ರಾಮ ಪಂಚಾಯತಿ ಪ್ರಧಾನರ ಮಗ ವೆಂಕಟೇಶ್ ಅಂತ ಅವ್ರಿಗೆ ಕರೆಸಿ ಅವರು ಒಂದು ಜಾಗ ಬಿಟ್ಕೊಡಿ ಅಂತ ಒಂದು ಅವ್ರಿಗೆ ಮನವೊಲಿಸಿದ್ವಿ. ಮತ್ತು ಇನ್ನೊಂದು 2 ಓನರ್ಗಳು ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿ UGDದು ಪ್ರಾಬ್ಲಮ್ ಇದೆ.
ಇನ್ನು ಇವತ್ತು ನಾಳೆಲೇ ಅದು ಪರಿಹಾರ ನಾವು ಮಾಡ್ತೀವಿ, ಸಾರ್ವಜನಿಕ ಅನುಕೂಲ ಮಾಡಿಕೊಳ್ಳೋಕ್ಕೆ ನಾವು ಪ್ರಾಮುಖ್ಯ ಪ್ರಯತ್ನ ಪಡ್ತೀವಿ. ಅರ್ಬನ್ ವಾಟರ್ ಸಪ್ಲೈಗೆ ನಾವು ಒಂದು ಪತ್ರ ಬರೆದಿದ್ದೀವಿ. ಆ ಪತ್ರದಲ್ಲಿ ಈ ಒಂದು 2 ಸಾರ್ವಜನಿಕರದು ತೊಂದರೆ ಆಗಿದೆ, ಹಿಂಗೆ ಸಾರ್ವಜನಿಕ ತೊಂದರೆ ಇದೆ ಅಂತ ನಾವು ಕೊಟ್ಟಿದ್ದೀವಿ. ಅದು ಅರ್ಬನ್ ವಾಟರ್ ಸಪ್ಲೈ ಅವ್ರು ಬಂದಿದ್ದಾರೆ. ಈಗ ನಮ್ಮ ಅಧಿಕಾರಿಗಳು ಅವರು ಸ್ಥಳ ಪರಿಶೀಲನೆಗೆ ಹೋಗಿ ಶೀಘ್ರದಲ್ಲಿ ಇವತ್ತು ಪರಿಹಾರ ಮಾಡ್ತಾರೆ.